ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಸೊ ಬನ್ನಿ ಫ್ರೆಂಡ್ಸ್, ನಾನು ಅಸ್ತರ್ ಟಾಪ್ ಕಟ್ಟಿಂಗ್ ಮಾಡಿದ್ದೀನಿ. ಇವಾಗ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಅದರದ್ದೊಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಇವಾಗ ನಾನು ಮೊದಲನೇದಾಗಿ ಸ್ಲೀವ್ಸ್ ಕಟ್ಟಿಂಗ್ ಮಾಡಿಕೊಂಡು ತೊಗೊಂಡಿದ್ದೀನಲ್ವ, ಅದನ್ನು ಸ್ಟಿಚ್ ಮಾಡ್ಕೊಂಡು ತೊಗೋತಾ ಇದ್ದೀನಿ. ನೋಡಿ, 1/2 ಇಂಚ್ ನಾನು 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೆ. ಸೊ ನಾನು 1/2 ಇಂಚ್ ಫೋಲ್ಡ್ ಮಾಡ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಂಡು ತೊಗೋತಾ ಇದ್ದೀನಿ. ಫೋಲ್ಡಿಂಗ್ ಮಾಡಿರೋ ಕೊನೆ ಭಾಗಕ್ಕೆ ಸ್ಟಿಚ್ ಮಾಡಬೇಕು. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಮಾಡ್ಕೊಂಡು ತೊಗೋತಾ ಇದ್ದೀನಿ. ಮೊದಲನೇದು ಸ್ಲೀವ್ಸ್ನ ಸ್ಟಿಚ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಬಿಡಿ. ಆಮೇಲೆ ನೀವು ಒಂದೊಂದಾಗಿ ಅಸ್ತರ ಜಾಯಿಂಟ್ ಅದು ಮಾಡಿಕೊಂಡು ತೊಗೊಳ್ಬೋದು. ನೀವು ಫ್ರಂಟು, ಬ್ಯಾಕು, ಕ್ಯಾನ್ವಸ್ಸು, ನೆಕ್ಕು. ಇವಾಗ ನೋಡಿ, ನಮ್ಮ ಸ್ಲೀವ್ಸ್ ರೆಡಿಯಾಗಿದೆ. ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಬಿಡ್ತೀನಿ. ಆ್ಯಂಡ್ ಇವಾಗ ನಾನು ಫ್ರಂಟ್ ಅಸ್ತರ್ ಪಾರ್ಟ್ನ ಕೆಳಗಡೆ ಫೋಲ್ಡಿಂಗ್ ಮಾಡ್ಕೊಂಡು ತೊಗೋತಾ ಇದ್ದೀನಿ. ಇದು ಬಂದ್ಬಿಟ್ಟು ನಮ್ಮದು ಫ್ರಂಟ್ ಪಾರ್ಟು. ಆ್ಯಂಡ್ ಇದಕ್ಕೆ ನಾವು ಲೈನಿಂಗ್ ಕೊಡ್ತಿದ್ದೀವಲ್ಲ, ಆ ಲೈನಿಂಗ್ ಮೊದಲು ಕೆಳಗಡೆ ಒಂದು ಸ್ಟಿಚ್ ಮಾಡ್ಕೊಂಡು ತಗೊಳ್ಳೋಣ. ಈಗ ನೋಡಿ, ಮಿಡಲ್ನಲ್ಲಿ ಮೇನ್ ಫ್ಯಾಬ್ರಿಕ್ ಮಿಡಲ್ನಲ್ಲಿ ನಮ್ದು ಅಸ್ತರ್ ಇಟ್ಕೊಂಡು ಒಂದು ಸ್ಟಿಚ್ ಹಾಕೊಂಡು ತಗೊಳ್ಳೋಣ ರಫ್ ಆಗಿ. ಅದು 5 ನಂಬರ್ ಇರಬೇಕು. ನಾವು ಆಮೇಲೆ ಬಿಚ್ಬೋದು ಅದನ್ನು. ಈಗ ನೋಡಿ, ನೀಟಾಗಿ ಒಂದು ಸ್ಟಿಚ್ ಹಾಕೊಂಡು ತಗೊಳ್ಳೋಣ. ಅದು ರಫ್ ಆಗಿ ನಮ್ಮ ಮೇನ್ ಫ್ಯಾಬ್ರಿಕ್ಕು ಮತ್ತು ಅಸ್ತರ್ ಬರೀ ಜಾಯಿಂಟ್ ಮಾಡೋ ಸಲುವಾಗಿ ಈ ಥರ ಎಲ್ಲ ಕಡೆನೂ ಒಂದು ಸ್ಟಿಚ್ ಹಾಕೊಂಡು ತಗೊಳ್ಳಿ. ಇವಾಗ ನೀಟಾಗಿ ಒಂದ್ಸಲ ಕಟ್ ಮಾಡ್ಕೊಂಡು ತಗೊಳ್ಳಿ. ಎಕ್ಸ್ಟ್ರಾ ಬಟ್ಟೆ ಎಷ್ಟಿದೆಯಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡು ತೊಗೊಂಡ್ಬಿಡಿ. ಇವಾಗ ನೆಕ್ಕು ಸಹ ಕಟ್ ಮಾಡ್ಕೊಂಡು ತಗೊಳ್ಳಿ. ಆ್ಯಂಡ್ ಇವಾಗ ನಾವು ಇದಕ್ಕೆ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡು ತಗೊಳ್ಳೋಣ. ಈ ಥರ ಇಟ್ಕೊಂಡ್ಬಿಟ್ಟು ಕ್ಯಾನ್ವಾಸ್ ಕಟ್ ಮಾಡ್ಕೋದು ಬೇರೆ ಬೇರೆ ಪ್ರಕಾರ ಇದೆ. ನಾನು ಇವಾಗ ಫಸ್ಟ್ ಈ ಥರ ತೋರಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಬೇರೆ ಬೇರೆ ಥರ ತೋರಿಸ್ತೀನಿ. ಬಟ್ ಇವಾಗ ಇದನ್ನು ನೋಡಿ. ಇದಕ್ಕೆ ಐರನ್ ಮಾಡೋಕ್ಕೆ ರೆಡಿ ಮಾಡಿಡೋಣ. ಇವಾಗ ಬ್ಯಾಕ್ ಸೈಡು ಈ ಥರ ಒಂದ್ಸಲ ಫೋಲ್ಡಿಂಗ್ ಮಾಡ್ಕೊಂಡು ತಗೊಳ್ಳಿ. ಕೆಳಗಡೆ ಫ್ರಂಟು ಬ್ಯಾಕು ಸೇಮ್ ಅಸ್ತರ ಮೊದಲು ಜಾಯಿಂಟ್ ಮಾಡ್ಕೊಂಡು ತಗೊಂಡು ಆಮೇಲೆ ಸೆಂಟರ್ ಪಾರ್ಟಲ್ಲಿ ಇಟ್ಕೊಂಡು ತಗೊಳ್ಳೋಣ. ಮಿಡಲ್ನಲ್ಲಿ ಹೀಗೆ ಒಂದು ಸ್ಟಿಚ್ ಹಾಕೊಂಡು ತಗೊಳ್ಳೋಣ. ಈ ಥರ ಹಾಕೋದ್ರಿಂದ ಆ ಕಡೆ ಈ ಕಡೆ ಅಳ್ಳಾಡೋದಿಲ್ಲ, ಅದರ ನೀಟಾಗಿ ಕೂಡುತ್ತೆ. ನಿಮಗೆ ಸ್ಟಿಚ್ ಮಾಡೋದಿಲ್ಲ ಅಂದರೆ ನೀವು ಬಾಲ್ ಪಿನ್ ಸಹ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಜಾಯಿಂಟ್ ಮಾಡ್ಕೊಂಡು ತಗೊಳ್ಳಿ. ಇವಾಗ ಇದು ಕೆಳಗಿಂದ ಮೇಲೆ ಜಾಯಿಂಟ್ ಮಾಡ್ಕೊಂಡು ತಗೊಳ್ಳೋಣ.
ಈ ಥರ ಸ್ಟಿಚ್ ಮಾಡೋದ್ರಿಂದ ಬಟ್ಟೆ ಲೂಸ್ ಬರೋದಿಲ್ಲ, ನೀಟಾಗಿರುತ್ತೆ. ಮತ್ತು ಇದು ಸಹ ನೀಟಾಗಿ ಕಟ್ ಮಾಡ್ಕೊಂಡು ತಗೊಳ್ಳೋಣ. ಇವಾಗ ನಾವು ನೆಕ್ಸ್ಟು ಕ್ಯಾನ್ವಾಸ್ ಹಚ್ಬೇಕಲ್ವ. ಇವಾಗ ಇನ್ನೊಂದ್ಸಲ ಬ್ಯಾಕ್ ಸೈಡಿಗೆ ಕ್ಯಾನ್ವಾಸ್ನ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ನೀವು ಯಾವುದೇ ನೆಕ್ ಸ್ಟಿಚ್ ಮಾಡಬೇಕಾದ್ರೂ ನೀವು ಕ್ಯಾನ್ವಾಸ್ನ ಯೂಸ್ ಮಾಡಿ, ಅದರ ಫಿನಿಶಿಂಗ್ ಚೆನ್ನಾಗಿರುತ್ತೆ. ನೋಡಿ ಈ ಥರ. ಆ್ಯಂಡ್ ಇವಾಗ ಇದನ್ನು ಐರನ್ ಮಾಡಿಕೊಂಡು ತಗೊಳ್ಳೋಣ. ಈ ಥರ ಅಂಟ್ಕೊಬಿಡುತ್ತೆ. ಶೈನ್ ಇರೋದನ್ನು ಬಟ್ಟೆ ಕಡೆ ಇಟ್ಕೊಂಡು ಐರನ್ ಮಾಡಿ ಇದು ಅಂಟ್ಕೊಂಡ್ಬಿಡುತ್ತೆ. ಫ್ರಂಟು ಬ್ಯಾಕು ಎರಡು ಹಚ್ಕೊಂಡ್ಬಿಡೋಣ ಈ ಥರ. ಹಾಗೇನೂ ಸ್ಟಿಚ್ ಮಾಡ್ಬೋದು, ಬಟ್ ಐರನ್ ಮಾಡಿದರೆ ಸ್ವಲ್ಪ ಈಸಿಲಿ ಆಗುತ್ತೆ ಮತ್ತು ನೀಟ್ ಕೂಡ ಬರುತ್ತೆ. ನೋಡಿ ಇವಾಗ ಎರಡು ಕ್ಯಾನ್ವಾಸ್ ರೆಡಿಯಾಗಿದೆ, ಫ್ರಂಟು ಮತ್ತು ಬ್ಯಾಕು. ಇವಾಗ ನಾನು ಫ್ರಂಟ್ ನೆಕ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಒಂದು 1/2 ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ತಗೊಳ್ಳಿ. ಆ್ಯಂಡ್ ಒಳಗಡೆ ಹೇಗೆ ಕ್ಯಾನ್ವಾಸ್ ಇದೆ ಅದೇ ಥರ ಕಟ್ ಮಾಡ್ಕೊಳ್ಳಿ. ಇವಾಗ ಫೋಲ್ಡಿಂಗ್ ಮಾಡ್ಕೊಂಡು ತಗೊಳ್ಳಿ, ನೀಟಾಗಿ ಒಂದೇ ಸಮ ಬರಲಿ ಸ್ಟಿಚ್ಚು. ಇವಾಗ ನೆಕ್ಕಿಗೆ ಹಚ್ಕೊಂಡು ತಗೊಳ್ಳೋಣ. ಬೇಕಿದ್ರೆ ನೀವು ಬಾಲ್ ಪಿನ್ ಯೂಸ್ ಮಾಡ್ಬೋದು. 3 ಬಾಲ್ ಪಿನ್ ಹಚ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು. ಸ್ವಲ್ಪ ನನ್ನ ಮಷಿನ್ ವೈರಿಂಗ್ ಪ್ರಾಬ್ಲಮ್ ಇದೆ, ಸೊ ಹಾಗಾಗಿ ಪದೇ ಪದೇ ಲೈಟ್ ಹೋಗ್ತಾ ಇತ್ತು. ಇವಾಗ ನೋಡಿ ಈ ಥರ ನೀಟಾಗಿ ಒಂದೇ ಸಮಯದಲ್ಲಿ ಸ್ಟಿಚ್ ಮಾಡ್ಕೊಂಡು ತಗೊಳ್ಳಿ. ಆ್ಯಂಡ್ ಯಾವಾಗ ನೀವು ಟರ್ನ್ ಮಾಡ್ತೀರಲ್ವ, ಸ್ಕ್ವೇರು ಮತ್ತು ಯಾವುದಾದ್ರೂ ಟರ್ನ್ ಮಾಡೋ ಪಾಯಿಂಟ್ ಬಂದರೆ ನೀವು ನೀಡಲ್ನ ಒಳಗೆ ಇಟ್ಟು ಬಟ್ಟೆನ ತಿರ್ಸ್ಕೊಂಡ್ಬಿಡಿ, ಅಂದರೆ ಅದರ ಶೇಪ್ ಗೊತ್ತಾಗುತ್ತೆ ನಮಗೆ. ಇವಾಗ ಇನ್ನೊಂದು ಸ್ಟಿಚ್ಚು ತುದಿಗೆ ಹಾಕೊಳ್ಳಿ. ನಾನು ಒಂದು ಬೇಕು ಅಂತಲೇ ಸ್ಟಿಚ್ ಮಾಡಿ ತಗೊಳ್ತಾ ಇದ್ದೀನಿ. ಇವಾಗ ಬ್ಯಾಕ್ ಸೈಡ್ನ ಸ್ಟಿಚ್ ಮಾಡೋಣ. ಸೇಮ್ ಒಂದು 1/2 ಇಂಚ್ ಎಕ್ಸ್ಟ್ರಾ ಇಟ್ಟು ಕಟ್ ಮಾಡ್ಕೊಂಡು ತಗೊಳ್ಳೋಣ. ಮತ್ತು ಸೇಮ್ ಪ್ರೊಸೆಸ್ನಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡು ತಗೊಳ್ಳೋಣ. ನೀಟಾಗಿ ಒಂದೇ ಸಮ ಬರಲಿ. ನೋಡಿ ಇವಾಗ ಬ್ಯಾಕ್ ನೆಕ್ಗೆ ನಾವು ಡೋರಿ ಹಾಕ್ತಾ ಇದ್ದೀವಿ. ಸೊ ಕ್ಯಾನ್ವಾಸ್ ಒಳಗಡೆನೆ ನಾವು ಡೋರಿ ಹಾಕೋಣ, ಮೇಲ್ಗಡೆ ಹಚ್ಚೋದು ಬೇಡ, ನೀಟಾಗಿ ಕಾಣಿಸೋದಿಲ್ಲ. ಈ ಥರ ಲಾಕ್ ಮಾಡ್ಕೊಂಡು ತಗೊಳ್ಳಿ. ಡೋರಿಗೆ ಬಿಗಿಯಾಗಿರುತ್ತೆ.
ಇವಾಗ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಕಟ್ಟಾಗಿ ಹಾಕೊಳ್ತೇವೆ. ಇವಾಗ ಇನ್ನೊಂದು ದಾಪ್ ಟಿಪ್ನ ಕೊಟ್ಟು ತಗೊಳ್ಳಿ. ನಿಮಗೆ ಟರ್ನ್ ಮಾಡುವಾಗ ಭಾಳ ಈಸಿ ಆಗುತ್ತೆ ಮೇಲ್ಗಡೆ ಸ್ಟಿಚ್ ಮಾಡೋಕ್ಕೆ. ಆ್ಯಂಡ್ ಇವಾಗ ಶೋಲ್ಡರ್ ಹೇಗೆ ನಾನು ಒಳಗಡೆ ಪಾಯಿಂಟ್ನ ಹಾಕ್ಕೊಂಡು ಟರ್ನ್ ಮಾಡ್ಕೊಂಡು ತಗೋತಾ ಇದ್ದೀನಿ ನೋಡಿ. ಕೆಳಗಿನ ಭಾಗ ಮತ್ತು ಮೇಲಿನ ಭಾಗ ಎರಡು ಸೀದಾ ಇಟ್ಕೊಂಡು ತಗೊಳ್ಳಿ ನೋಡಿ. ಇವಾಗ ಬ್ಯಾಕ್ ಸೈಡಿನ ಫ್ರಂಟ್ ಪಾರ್ಟ್ ಈ ಥರ ಪಾರ್ಟ್ನ ಒಳಗಡೆ ಇಟ್ಕೊಂಡು ತಗೊಳ್ಳಿ, ಅಂದರೆ ನೀಟಾಗಿರುತ್ತೆ. ಇನ್ನೊಂದು ಸಲ ಎಕ್ಸ್ಟ್ರಾ 2 ಸಲ ಹಾಕೊಂಡು ತಗೊಳ್ಳಿ. ನೋಡಿ ಇವಾಗ ಹೀಗಿರುತ್ತೆ ನಮ್ಮ ಫಿನಿಶಿಂಗ್. ಸಾರಿ, ಅದು ಪದೇ ಪದೇ ಲೈಟ್ ಹೋಗ್ತಾ ಇದೆ, ಸ್ವಲ್ಪ ಬೋರ್ಡಿಂಗ್ ಪ್ರಾಬ್ಲಮ್ ಇತ್ತು. ಕಸ್ಟಮರ್ಗೆ ಅರ್ಜೆಂಟ್ ಇತ್ತು ಅಂತ ಹೇಳಿ ನಾನು ಹಾಗೆ ಸ್ಟಿಚ್ ಮಾಡಿದ್ದು. ಹಾಗೆ ನಿಮಗೆ ವಿಡಿಯೋ ಹಾಕಬೇಕು ಅಂತೇಳಿ, ಯಾಕಂದರೆ ನಾನು ಪ್ಯಾಂಟ್ ಮತ್ತು ಟಾಪ್ ಕಟ್ಟಿಂಗ್ ವಿಡಿಯೋ ಹಾಕಿದ್ದಲ್ವ, ಇದು ಮಿಸ್ ಮಾಡಿದರೆ ಮತ್ತೆ ವಿಡಿಯೋ ಹಾಕೋದು ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಹಾಗೆಯೇ ವಿಡಿಯೋ ಕಂಟಿನ್ಯೂ ಮಾಡ್ಕೋತಾ ಬಂದೆ. ಇವಾಗ ನಾವು ಡೋರಿಗೆ ನಾಟ್ ಥರ ಹಾಕೊಂಡು ತಗೊಳ್ಳೋಣ. ಲಟ್ಕನ್ ಹಾಕೋದು ಬೇಡ, ಇದು ಕಾಟನ್ ಡ್ರೆಸ್ ಇದೆ. ಬಟ್ಟೆಯಿಂದನೇ ಈ ಥರ ಮಾಡಿ ಹಚ್ಕೊಂಡ್ಬಿಡಿ, ಲೈಟ್ ವೇಟು ಇರುತ್ತೆ, ನೀಟಾಗಿ ಕಾಣಿಸುತ್ತೆ. ಈ ಥರ ಒಂದೆರಡೆರಡನ್ನ ಮಾಡ್ಕೊಂಡು ತಗೊಳ್ಳಿ. ಆ್ಯಂಡ್ ಇವಾಗ ಸ್ಲೀವ್ಸ್ ಹಚ್ಕೊಂಡು ತಗೊಳ್ಳೋಣ. ಇವಾಗ ಮಿಡಲಲ್ಲಿ ಒಂದು ಕಟ್ ಹಾಕಿದ್ದೀರಲ್ಲ, ಅದು ನಮ್ಮ ಶೋಲ್ಡರ್ ನಡುವೆ ಹಚ್ಕೊಂಡು ತಗೊಳ್ಬೇಕು. ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು ಪಿನ್ ಹಚ್ಕೊಂಡು ತಗೊಳ್ಳಿ. ಆಮೇಲೆ ಅರ್ಧ ಭಾಗ ಆ ಕಡೆ ಅರ್ಧ ಭಾಗ ಈ ಕಡೆ ಆ ಥರನೂ ಸ್ಟಿಚ್ ಮಾಡ್ಕೋಬೋದು ನೀವು. ನೋಡಿ ಇನ್ನೊಂದು ಸಲ ಸ್ಟಿಚ್ ಮಾಡ್ತಾ ಇದ್ದೀನಿ. ಎರಡೆರಡು ಹೊಲಿಗೆನ ಹಾಕೊಂಡು ತಗೊಳ್ಳಿ. ಇವಾಗ ಈ ಕಡೆ ಇರೋ ಸ್ಲೀವ್ಸ್ನ ಹಚ್ಕೊಂಡು ತಗೋತಾ ಇದ್ದೀನಿ. ನೋಡಿ ನಾನು ಸ್ಟಿಚ್ ಹಾಕೊಂಡು ತಗೊಳ್ಳೋಣ. ಸ್ಲೀವ್ಸಿಗೆ ಸ್ಟಿಚ್ ಹಾಕುವಾಗ ಒಂದು 1/2 ಇಂಚನ ಅಂತರ ಇರಲಿ, ಜಾಸ್ತಿನೂ ತೊಗೋಕೆ ಹೋಗಬೇಡಿ, ಕಮ್ಮಿನೂ ತೊಗೊಳಕ್ಕೆ ಹೋಗಬೇಡಿ. ಇವಾಗ ನಾನು ಇಂಟರ್ಲಾಕ್ನ ಹಾಕೊಂಡು ತಗೋತಾ ಇದ್ದೀನಿ. ನಾನು ಸ್ಲೀವ್ಸಿಗೆ ಓವರ್ಲಾಕ್ ಹಾಕಿದ್ದೀನಿ. ಇವಾಗ ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡು ತಗೊಳ್ಳೋಣ. ಇವಾಗ ನಮ್ಮ ಚಾಕ್ ಮಾರ್ಕಿಂಗ್ ಏನಿದೆ ಅಲ್ಲ, ಅದ್ರ ಮೇಲೆ ಒಂದು ಸ್ಟಿಚ್ ತಗೊಳ್ಳಿ. ಕೆಳಗಡೆ ಕಟ್ ಇದೆಯಲ್ಲ, ಅಲ್ಲಿ ನೀಟಾಗಿ ಲಾಕ್ ಮಾಡ್ಕೊಂಡು ತಗೊಳ್ಳಿ. ಅಲ್ಲಿ ಒಂದೆರಡು ಸ್ಟಿಚನ್ನು ಎಕ್ಸ್ಟ್ರಾನೇ ಹಾಕಿ
ಅವರು ದಪ್ಪ ಸೊಟ್ಟ ಆದರೆ ಬಿಚ್ಕೊಳ್ಬೋದು. ಇವಾಗ ನೋಡಿ ಸೈಡ್ ಪಾರ್ಟಿನ ಒಂದು ಸ್ಟಿಚ್ ಹಾಕೊಂಡು ತಗೊಂಡು ಈ ಥರ ಒಂದು ಎಕ್ಸ್ಟ್ರಾ 2-3 ಸ್ಟಿಚಿಂಗ್ನ ಹಾಕೊಂಡು ಕೊಟ್ಟರೆ ಕಸ್ಟಮರಿಗೂ ಖುಷಿ ಆಗುತ್ತೆ. ಇವಾಗ ಒಂದು ಹಾಫ್ ಇಂಚ್ನ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಂಡು ತಗೊಳ್ಳಿ. ನೋಡಿ ನಾನು ಫೋಲ್ಡಿಂಗ್ ಹ್ಯಾಂಗ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಝೂಮ್ ಮಾಡಿದ್ದೀನಿ. ಈ ಥರ ನೀಡಲ್ನ ಒಳಗಡೆ ಇಟ್ಟು ನಾವು ಈ ಕಡೆ ಸ್ವಲ್ಪ ಸ್ಟಿಚ್ ಮಾಡಿಕೊಂಡು ಮತ್ತೆ ಕೆಳಗಡೆ ಟರ್ನ್ ಮಾಡಿಕೊಂಡು ಮತ್ತೆ ಕೆಳಗಡೆ ಬರೋಣ. ಈ ಥರ ನೀಟಾಗಿ ಫೋಲ್ಡಿಂಗ್ ಮಾಡಿಕೊಂಡು ತಗೊಳ್ಳಿ. ಇವಾಗ ಮತ್ತೆ ತುದಿಗೆ ಇನ್ನೊಂದು ಸ್ಟಿಚ್ ಹಾಕೊಂಡು ತಗೊಳ್ಳಿ. ಕೊನೆಗೆ ಇರಬೇಕು ಸ್ಟಿಚಿಂಗು. ಈ ಥರ ನೀಡಲ್ನ ಒಳಗಡೆ ಇಟ್ಟು ಮತ್ತೆ ತಿರ್ಸ್ಕೊಂಡು ತಗೊಳ್ಳಿ. ಇವಾಗ ಈ ಕಡೆ ನೋಡಿ ನಾನು ಹೇಗೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ. ಇದು ಒಂದೇ ಸಮ ಇರಬೇಕು, ಹೆಚ್ಚು ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ನೋಡಿ ಈ ಥರ ನೀಡಲ್ನ ಒಳಗಡೆ ಇಟ್ಟು ಮತ್ತೆ ಈ ಕಡೆ ತಿರುಗಿಸಿ ಇದು ಒಂಥರ ಬಾಕ್ಸ್ ಟೈಪ್ ಬರಬೇಕು. ಇವಾಗ ಕೆಳಗಡೆ ಇರೋ ಪಾರ್ಟ್ನ ಎರಡು ಸಮ ಆಗಿದೆ ಇಲ್ಲ ಅಂತ ನೋಡಿಕೊಂಡು ಒಂದ್ಸಲ ನೀಟಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ. ಅದಾದಮೇಲೆ ಮತ್ತೆ ಫೋಲ್ಡಿಂಗ್ ಮಾಡ್ಕೊಂಡು ತಗೊಳ್ಳಿ. ಬಾಬಿನ್ ಖಾಲಿ ಆಗಿತ್ತು. ಇವಾಗ ಬ್ಯಾಕ್ ಸೈಡ್ ಫೋಲ್ಡಿಂಗ್ ಮಾಡ್ಕೊಂಡು ತಗೊಳ್ಳೋಣ. ನಿಮಗೆ ಏನಾದರೂ ಕನ್ಫ್ಯೂಸ್ ಇದ್ದರೆ ಇಲ್ಲ ಏನಾದರೂ ಹೇಳಬೇಕು ಅಂದರೆ ಏನಾದರೂ ಬೇರೆ ಕಲಿಬೇಕು ಅಂತ ಇದ್ದರೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಹೇಗಿದೆ ವಿಡಿಯೋ, ನಿಮಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ ಹೇಳಿ. ನೋಡಿ ಇವಾಗ ನಾವು ಒಂದು ಪ್ರೆಸ್ ಬಟನ್ನ ಹಚ್ಕೊಂಡು ತಗೊಳ್ಳೋಣ. ಇದು ನಾವು ಬ್ಲೌಸಿಗೂ ಹಚ್ಕೋಬೋದು ಆ್ಯಂಡ್ ಡ್ರೆಸ್ಸಿಗೂ ಯೂಸ್ ಮಾಡ್ಬೋದು. ಕಂಪಲ್ಸರಿ ಇದು ಹಚ್ಕೊಡಿ. ಕಾಲರ್ ನೆಕ್ ಇದ್ದರೆ ಬೇಡ, ಬೇರೆ ಈ ಥರ ಡೀಪ್ ನೆಕ್ ಇತ್ತಂದರೆ ನಾವು ಪ್ರೆಸ್ ಬಟನ್ನ ಹಚ್ಕೊಡಬೇಕು. ನಾನು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.
ಇವಾಗ ನಮ್ಮದು ಅಸ್ತರ್ ಟಾಪು ರೆಡಿಯಾಗಿದೆ.